ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಬಸ್ಸಾರಲ್ಲಿ ತುಂಬಾ ವೆರೈಟೀಸ್ ಇದೆ. ತುಂಬ ಸೊಪ್ಪುಗಳಲ್ಲಿ, ಕಾಳುಗಳಲ್ಲೆಲ್ಲ ಬಸ್ಸಾರು ಮಾಡ್ಬೋದು. ನಾನಿವತ್ತು ನುಗ್ಗೆ ಸೊಪ್ಪಿಂದ ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು. ಫಸ್ಟು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಹೆಸರು ಕಾಳು, ಒಂದು 1/4 ಕಪ್ ತೊಗರಿಬೇಳೆ ಜಾಸ್ತಿ ತೊಗೊಂಡಿಲ್ಲ. ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ರೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ಆ ಥರ ಅಂತ ನಾನು ನೆನೆಸಿಟ್ಕೊಂಡಿದ್ದೀನಿ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಹಾಗೆ ನಾವು ಕುಕ್ಕರ್ನ ಕೂಗಿಸ್ಕೊಂಡ್ಬಿಡ್ಬೋದು. ಇದನ್ನ ನೆನೆಸಿಟ್ಕೊಂಡು ನಂತರ ನಾನಲ್ಲಿ 1 ಗಂಟೆ ಆದಮೇಲೆ ಇದನ್ನು 3 ವಿಸಿಲ್ ಕೂಗಿಸ್ಕೊತೀನಿ. ಕಾಳು ತುಂಬಾ ಬೇಯಬಾರ್ದು. ಎಷ್ಟು ಅದು ಕಾಳು ತಿನ್ನೋಕ್ಕೆ ಸಿಗ್ತಿರ್ಬೇಕು ಆ ಥರನೇ ಬೇಯಿಸ್ಕೋಬೇಕು. ಅದಕ್ಕೆ ನಾನು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಈ ಥರ ಕಡ್ಡಿ ಇಲ್ಲದೆ ಇರೋ ಥರ ಸೊಪ್ಪಷ್ಟೇ ಎಲ್ಲ ಬಿಡಿಸಿಟ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ನೋಡಿ, ನಂತರ ಇಲ್ಲಿ 3 ವಿಸಿಲ್ ಆಗಿದೆ ಕುಕ್ಕರು. ನೋಡಿ, ಕಾಳು ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬಾ ಸ್ಮ್ಯಾಶ್ ಥರನೂ ಆಗಿಲ್ಲ, ಕರೆಕ್ಟಾಗಿ ಬೆಂದಿದೆ ಕಾಳು. ಈ ಥರ ಕಾಳನ್ನ ಬೇಯಿಸ್ಕೋಬೇಕು. ಇದಾದಮೇಲೆ ಒಂದು ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಕುದಿಯೋಕೆ ಇಟ್ಕೊಂಡು ಇದೇ ಕುಕ್ಕರ್ನ ಕುದಿಯೋಕೆ ಇಟ್ಕೊಂಡು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಅದು ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ. ನಾನು ಮುಂಚೆ ಕಾಳು ಮತ್ತು ತೊಗರಿಬೇಳೆ, ಹೆಸರು ಕಾಳು ಮತ್ತು ತೊಗರಿಬೇಳೆ ಬೇಯಿಸ್ಕೊಂಡಾಗ ಉಪ್ಪು ಹಾಕಿರಲಿಲ್ಲ. ಸೊ ಇವಾಗಲೇ ಸೊಪ್ಪು ಹಾಕ್ಕೊಂಡಿದ್ದೀನಲ್ಲ, ಸೊಪ್ಪಿಗೂ ಕಾಳಿಗೂ ಎರಡಕ್ಕೂ ಸೇರಿಸಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಆಲ್ರೆಡಿ ಎಲ್ಲ ಬೆಂದೋಯ್ತು ಚೆನ್ನಾಗಿ. ಒಂದು 15 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ, ನೀರು ಕೂಡ ಕಮ್ಮಿ ಆಗಿಬಿಟ್ಟಿದೆ. ಇದನ್ನು ಸೋಸ್ಕೋಬೇಕು. ಇವಾಗ ಆ ಸೊಪ್ಪನ್ನ ಮತ್ತು ಆ ಬೇಯಿಸಿರೋ ನೀರನ್ನು ನಾವು ಸಪ್ರೇಟಾಗಿ ಮಾಡ್ಕೋಬೇಕು. ಅದಕ್ಕೆ ಈ ಥರ ಜಾಲರಿ ಸೋಸೋದು, ಸೊಪ್ಪು ಸೋಸೋದು ಪಾತ್ರೆನೂ ಬರುತ್ತೆ. ನಾನು ಅದಕ್ಕಾದರೂ ಮಾಡ್ಕೋಬೋದು. ಈ ಥರ ಇದ್ದರೆ ಈ ಥರನೂ ಮಾಡ್ಕೋಬೋದು. ಈ ಥರ ಸೊಪ್ಪು ಮತ್ತು ಕಾಳನ್ನ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಟ್ಕೊಂಡು ಇವಾಗ ಸಾಂಬಾರಿಗೆ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಸಣ್ಣ ಈರುಳ್ಳಿ, ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿಕಾಯಿ ಬೇಕಾದರೆ ಹಸಿಮೆಣ್ಸಿಕಾಯಿ ತೊಗೋಬೋದು. ನಂತರ ಇಲ್ಲಿ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು, ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನ ಹುರ್ಕೋಬೇಕು. ಇದು ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆನ ಕಾಯಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಖಾರಕ್ಕೆ ಎಷ್ಟು ಬೇಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಸಾಲೆಗೆ, ಆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಟೊಮೊಟೊ ಹಾಕ್ಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನದು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇದನ್ನ ತಣ್ಣಗಾಗೋಕ್ಕೆ ಬಿಟ್ಕೊಳ್ಳೋಣ. ಇವಾಗ ತಣ್ಣಗಾದ ನಂತರ ಇವಾಗ ನಾನು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಫಸ್ಟು ಕಾಯಿ ತುರಿನ ನಾನು ತುರ್ಕೊಂಡಿಲ್ಲ, ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಕಾಯಿ ತುರಿನ ರುಬ್ಕೊಂಬಿಡೋಣ. ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ಕಾಯಿ ನೈಸ್ ಆಗೋಲ್ಲ ಅಂತ ನೋಡಿ, ಕಾಯಿನ ಇಟ್ಕೊಂಡಿದ್ದೀನಿ. ನಂತರ ನಾವು ಹುರಿದಿಟ್ಕೊಂಡಿರ್ತೀವಲ್ಲ, ಇದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ಹುರಿದಿಟ್ಕೊಂಡಿರೋದೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಂಡು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನಂತರ ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲಿ ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಸಿವೆ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆ ಮಸಾಲೆ ಹಾಕ್ಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇವಾಗ ಸಾಂಬಾರು ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಬಸ್ಸಾರು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪು ಸಾರು. ನೋಡಿ, ನೀರು ಹಾಕ್ಕೊಂಡು ಸಾಂಬಾರು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದೊಂದು ಕುದಿ ಬರಬೇಕು. ನೋಡಿ, ಇವಾಗ ಕುದಿ ಬಂದಿದೆ. ಇದು ಕುದಿ ಬಂದ ನಂತರ ನಾವು ಸೊಪ್ಪು ಬೇಯಿಸಿದ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನ ಹಾಕ್ಕೊಂಡಿದ್ದೀನಿ. ಆ ಬೇಯಿಸಿದ ನೀರು ಮತ್ತು ಹುಣಸೆ ರಸ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹುಣಸೆ ರಸ ಹಾಕ್ಕೊಂಡು ನಾವು ಸೊಪ್ಪು ನೀರಿಗೆ ಸ್ವಲ್ಪ
ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕೋಬೇಕು. ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅದು ಕುದಿಯೋಕ್ಕೆ ಬಿಟ್ಬಿಟ್ಟು ಈ ಕಡೆ ನಾವು ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊಪ್ಪು ಒಗ್ಗರಣೆಗೆ ನಾನು ಈರುಳ್ಳಿ, ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ಚೆನ್ನಾಗಿರುತ್ತೆ. ನಂತರ ಒಗ್ಗರಣೆಗೆ ಬಾಣಲಿ ಕಾಯಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದೆಲ್ಲ ಫ್ರೈ ಆದ ನಂತರ ಅದಕ್ಕೆ ನಾವು ಸೊಪ್ಪನ್ನ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿನೇ ಆಗಿಬಿಡುತ್ತೆ. ಬೇಗನೆ ಆಗಿಬಿಡುತ್ತೆ. ಸಾಂಬಾರು ಪಲ್ಯ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಇದನ್ನು ಪಲ್ಯನ ನಾವು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ ಪಲ್ಯನೂ ಆಯಿತು. ಇವಾಗ ಈ ಕಡೆ ಸಾಂಬಾರು ಕೂಡ ಆಯಿತು. ನೋಡಿ, ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಕುದ್ದಿದೆ, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.